ಬಾಬಾ ಸಾಹೇಬರಿಗೆ ಸರಿಸಾಟಿಯಾದ ಮತ್ತೊಬ್ಬ ವ್ಯಕ್ತಿ ಇಡೀ ಜಗತ್ತಿನಲ್ಲೇ ಇಲ್ಲ. ಬಾಬಾ ಸಾಹೇಬರ ಆಶಯದಂತೆ ಪ್ರೀತಿ, ಕರುಣೆ, ಸಮಾನತೆ ಇರುವ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಪಂಚಶೀಲ ಪಾಲಿಸುವಂತೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೊಮ್ಮಗ ಭೀಮರಾವ್ ಯಶವಂತ್ ಅಂಬೇಡ್ಕರ್ ಅಭಿಪ್ರಾಯಪಟ್ಟರು. ಎಚ್.ಡಿ.ಕೋಟೆ ತಾಲೂಕು ಆದಿ ಕರ್ನಾಟಕ ಮಹಾಸಭಾ ವತಿಯಿಂದ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ಆಯೋಜಿಸಿದ್ದ ಭಗವಾನ್ ಬುದ್ಧರ 2570ನೇ ಜಯಂತಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಕಾರ್ಯಕ್ರಮ ಕುರಿತು ಮಾತನಾಡಿದ ಅವರು, ತಾಲೂಕು ಕೇಂದ್ರದಲ್ಲಿ ಮಹಾಸಭಾ ವತಿಯಿಂದ ಅಭೂತಪೂರ್ವ ಕಾರ್ಯಕ್ರಮ ಆಯೋಜಿಸಿರುವುದು ಸಂತಸ ತಂದಿದೆ. ಬಾಬಾ ಸಾಹೇಬರು ಇಡೀ ವಿಶ್ವವೇ ಮೆಚ್ಚುವಂತಹ ಸಂವಿಧಾನ ರಚಿಸಿದ್ದೇ ಅಲ್ಲದೆ ಭಾರತ ದೇಶ ಆರ್ಥಿಕ ಸಂಕಷ್ಟದಲ್ಲಿದ್ದ ಸಂದರ್ಭದಲ್ಲಿ ಆರ್ಥಿಕ ಸಂಕಷ್ಟ ಸಮತೋಲನ ಕಾಪಾಡಿದವರು. 5 ಲಕ್ಷ ಮಂದಿ ಅನುಯಾಯಿಗಳೊಂದಿಗೆ ಬಾಬಾ ಸಾಹೇಬರು ಬೌದ್ಧ ಧರ್ಮ ಸ್ವೀಕರಿಸಿದರು. ಆ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ 2500 ಮಂದಿ ಬೌದ್ಧರಿದ್ದರು. ಆದರೆ ಪ್ರಸ್ತುತ 27 ಲಕ್ಷ ಬೌದ್ಧರಿದ್ದಾರೆ ಎಂದ ಅವರು, ತಾಲೂಕಿನ ಬನ್ನವಾಡಿ ಗ್ರಾಮದ ಗ್ರಾಮಸ್ಥರು 75 ಎಕರೆ ಭೂಮಿ ಬುದ್ಧ ಮಹಾಸಭಾ ದೇಣಿಗೆ ನೀಡಲು ಮುಂದಾಗಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಅವರು, ಮುಂದೆ ಈ ಜಾಗದಲ್ಲಿ ಬೌದ್ಧ ಮಹಾಸಭಾ ನಿರ್ಮಿಸುವ ಭರವಸೆ ನೀಡಿದ ಅವರು, ಬಾಬಾ ಸಾಹೇಬರ ಜೀವಿತಾವಧಿಯ ಕೆಲವು ಘಟನೆಗಳನ್ನು ಸ್ಮರಿಸಿಕೊಂಡರು. ಸ್ವಾಮೀಜಿ, ಆಫೀಸ್ ಬೇರರ್ ಆಫ್ ದ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ, ಭಾರತೀಯ ಬೌದ್ಧ ಮಹಾಸಭಾ. Different organizations presidents are present here. And ladies and gentlemen, this is the second day in Karnataka. Yesterday I started from the Bangalore. Yesterday so many programs I have conducted, so many lectures delivered. But I thanks to all these office bearers who have conducted this meeting, particularly Bhagwan Gautam Buddha Jayanti and Dr. Baba Saheb Ambedkar Jayanti jointly. This is the biggest gathering. Last 2 days I have seen this. That is why I thanks to all organizers. But they told you earlier, we are going to announce the president of this SD Kaute village. That is the big Prasanna. Narsiya Murthy. He will be President Secretary of the Buddhist Society of India and this court here. Because everybody knows that. The Baba Saheb Ambedkar last revolution, that is the Dhamma revolution in India. 14 October 1956, at the Nagpur Diksha Muni embraced the Buddhism. At that time, the 5 lakh people are converted into the Buddhists. This is the great achievement. Baba Saheb has done the revival of the Buddhism here in this country. And from the 1956, very shortly the Baba Saheb passed away. And all responsibility come to the Buddhist Society of India, Bharatiya Bauddha Mahasabha. And since then, we are the propagating the Buddha Dhamma throughout the India. And there are the sizable results also. Now the Buddhist Society of India is working on the 22 states
down. Because Baba Sahib is expressed. When some reporter asked Baba Sahib in the next day, 14 October, 15 October, reporter asked Baba Sahib, what is the next plan? What is your aim and objects in future? That time Baba Sahib told this reporter, whatever my life is left, because he is the Bodhisattva. Bodhisattva knows his future. And Baba Sahib knows that my period is a very short one. After the embracing the Buddhism, 51-52 days Baba Sahib is expired. At that time Baba Sahib told the reporter, whatever my life is left, I am going to propaganda, prachar, spread the Buddhism throughout the India. ನಂತರ ಬೋಧಿದತ್ತ ಬಂತೇಜಿ ಸಭೆ ಆರಂಭದಲ್ಲಿ ಪಂಚಶೀಲ ಬೋಧಿಸಿ ನಂತರ ಮಾತನಾಡಿದ ಅವರು, ತಾಲೂಕಿನ ಬನ್ನವಾಡಿ ಗ್ರಾಮದ 75 ಎಕರೆ ಕೃಷಿ ಭೂಮಿ ರೈತರು ಒಮ್ಮತದಿಂದ ಬೌದ್ಧ ಮಹಾಸಭಾ ನಿರ್ಮಾಣಕ್ಕೆ ದಾನ ನೀಡುತ್ತಿದ್ದಾರೆ. ಆ ಜಾಗದಲ್ಲಿ ಭಾರತೀಯ ಬೌದ್ಧ ಮಹಾಸಭಾ ನಿರ್ಮಾಣ ಮಾಡದೇ ಇದ್ದರೆ ಅದೇ ಜಾಗದಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸುತ್ತೇನೆ. ಸರ್ವರಿಗೂ ಬಾಬಾ ಸಾಹೇಬರು ಸವಲತ್ತುಗಳನ್ನು ನೀಡಿದ್ದಾರೆ. ಅವರಿಗೆ ನಾವು ಏನು ನೀಡಿದ್ದೇವೆ ಎನ್ನುವುದನ್ನು ಕುರಿತು ಅವರ ಆದರ್ಶಗಳನ್ನು ಪಾಲನೆ ಮಾಡಬೇಕೆಂದು ತಿಳಿಸಿದರು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿರುವ ಅಂಬೇಡ್ಕರ್ ಪುತ್ಥಳಿಗೆ ಶಾಸಕ ಅನಿಲ್ ಚಿಕ್ಕಮಾದು ಮಾಲಾರ್ಪಣೆ ಮಾಡುವ ಮೂಲಕ ಮೆರವಣಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ತುರ್ತು ಕಾರ್ಯಕ್ರಮದ ನಿಮಿತ್ತ ನಿರ್ಗಮಿಸಿದರು. ಅಲ್ಲಿಂದ ಭಗವಾನ್ ಬುದ್ಧ ಮತ್ತು ಅಂಬೇಡ್ಕರ್ ಅವರ ಪುತ್ಥಳಿ ಹೊತ್ತ ಬೆಳ್ಳಿ ರಥದಲ್ಲಿ ಎಚ್ಬಿ ರಸ್ತೆ ಮಾರ್ಗವಾಗಿ ಮೆರವಣಿಗೆ ಹೊರಟು ವೇದಿಕೆ ಕಾರ್ಯಕ್ರಮದಲ್ಲಿ ಸಮಾವೇಶಗೊಂಡರು. ಅತಿ ಹೆಚ್ಚು ಅಂಕ ಗಳಿಸಿದ ಎಸ್ಎಸ್ಎಲ್ಸಿ, ಪಿಯುಸಿ ಮತ್ತು ಪದವಿ ವಿದ್ಯಾರ್ಥಿಗಳನ್ನು ಇದೇ ವೇಳೆ ಸನ್ಮಾನಿಸಲಾಯಿತು. ಭೀಮರಾವ್ಜಿ ಯಶವಂತರಾವ್ಜಿ ಅಂಬೇಡ್ಕರ್ ಜಿಯವರು ಅದಕ್ಕೆ ರಾಷ್ಟ್ರಾಧ್ಯಕ್ಷರು. ಅವರ ಒಂದು ಈ ಕಾರ್ಯಕ್ರಮಕ್ಕೆ ಅವರೇ ಕೇಂದ್ರ ಬಿದ್ದು, ಬಹುಶಃ ನಮಗೆ ಯಾವ ಅವಕಾಶನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೋಡೋದಕ್ಕೆ ಅವಕಾಶ ಸಿಗಲಿಲ್ಲ. ಅವ್ರ ಮೊಮ್ಮಗ ಇವತ್ತು ನಮ್ಮ ಮುಂದೆ ಇದ್ದಾರೆ, ನಮ್ಮ ಜೊತೆ ಇದ್ದಾರೆ. ಇದು ನಮ್ಮ ಪುಣ್ಯ, ಎಸ್ಟಿ ಕೋಟೆಯ ದೊಡ್ಡ ಪುಣ್ಯ. ಆದರೆ ಒಂದು ಮಾತು, ಇಲ್ಲಿಯವರೆಗೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗೌರವಿಸುತ್ತಾ ಅವರ ಒಂದು ಶ್ರಮದ ಫಲದಿಂದ ನಾವು ಇಲ್ಲಿ ಬದುಕ್ತಾ ಇದ್ದೀವಿ. ಇವತ್ತು ಸ್ಟೇಜ್ ನಲ್ಲಿ ನಿಂತಿದ್ದೀವಿ, ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನೀವೆಲ್ಲ ಇಷ್ಟು ಮುಂದುವರೆದಿದ್ದೀರಾ ಅಂತಂದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾಗಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀವೇನನ್ನ ಕೊಟ್ಟಿದ್ದೀರಿ? ಎಚ್ ಡಿ ಕೋಟೆಯ ಎಲ್ಲ ನನ್ನ ಬೌದ್ಧ ಬಂಧುಗಳಿಗೆ ನಾನು ನಿಮ್ಮಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀವೇನನ್ನ ಕೊಟ್ಟಿದ್ದೀರಿ? ಎಲ್ಲವನ್ನು ಪಡ್ಕೊಂಡಿದ್ದೀರಲ್ವಾ? ಈ ದೇಶದ ದಲಿತರು ಮಾತ್ರ ಅಲ್ಲ, ಈ ದೇಶದ ಎಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನವನ್ನ ಕೊಟ್ಟಿರೋದು. ನೆನಪಿನಲ್ಲಿ ಇಟ್ಕೊಳ್ಳಿ, ದಲಿತರು ಮಾತ್ರ ಅಲ್ಲ, ಈ ದೇಶದ ಎಲ್ಲ ಜನರಿಗೂ. ನೀವೇನಾದ್ರೂ ಅಂಬೇಡ್ಕರ್ ವಾದಿಗಳು ಅಂತ ಹೇಳ್ತಾ ಬುದ್ಧ ಧರ್ಮ ಸ್ವೀಕಾರ ಮಾಡಲಿಲ್ಲ ಅಂತಂದ್ರೆ ನೀವೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೆನ್ನಿಗೆ ಚೂರಿ ಹಾಕುವವರು. ನೀವೀಗಾಗಲೇ ಎಲ್ಲರೂ ಧಮ್ಮನ ಸ್ವೀಕಾರ ಮಾಡಿದಿರಿ, ಪಂಚಶೀಲವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೀವಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗರ ಮುಂದೆ ನೀವು ಪ್ರಮಾಣವನ್ನು ಸ್ವೀಕಾರ ಮಾಡಿದಿರಿ. ನೀವೆಲ್ಲರೂ ಪಂಚಶೀಲವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಡ್ತಾ, ಬಹಳ ಮುಖ್ಯವಾಗಿ ಎಚ್ ಡಿ ಕೋಟೆಯಲ್ಲಿ ಬಹುಶಃ ಇಡೀ ಭಾರತದಲ್ಲೇ ಬಹುದೊಡ್ಡ ಬೌದ್ಧ ಕೇಂದ್ರ ಬರುವ ಸಾಧ್ಯತೆ ಇದೆ. ಇಡೀ ಭಾರತದಲ್ಲೇ ಒಂದೇ ಬರುತ್ತೆ. ಇಡೀ ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡ ಬೌದ್ಧ ಕೇಂದ್ರ ಎಲ್ಲಿ ಬರುತ್ತೆ, ಅದು ಎಲ್ಲಿ ಬರುತ್ತೆ ಅಂತ ಹೇಳಿ ನಾನು ಮಾತನ್ನು ಮುಕ್ತಾಯ ಮಾಡ್ತೇನೆ. ಧರ್ಮ ಬಂಧುಗಳೇ, ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ಕೋರ್ಕೊಳ್ಳೋದೇನಂತಂದ್ರೆ,
ಭಾರತೀಯ ಬೌದ್ಧ ಮಹಾಸಭಾದ ತಾಲೂಕು ಶಾಖೆಯನ್ನ ಪ್ರಾರಂಭ ಮಾಡಬೇಕಾಗಿದೆ. ಇನ್ಯಾವುದು ಬೇರೆ ಸಂದರ್ಭ ಅಲ್ಲ. ಸಾಹೇಬ್ರೆ ಇರುವ ಸಂದರ್ಭದಲ್ಲಿ ಅವರ ಸಮ್ಮುಖದಲ್ಲಿ ಯುವಕರಿಗೆ ನೀವು ಅವಕಾಶ ಕೊಡಬೇಕು. ಹಾಗಾಗಿ ಮಹಾ ಉಪಾಸಕರಾದಂತಹ ಹಾಗೂ ನನ್ನ ಸ್ನೇಹಿತರಾದಂತಹ ಪ್ರಸನ್ನ ಅವರಿಗೂ ಹಾಗೂ ಈ ಭಾಗದ ಮುಂದೆ ಬಹುದೊಡ್ಡ ನಾಯಕರಾಗುವ ಈಗಿನ ನಾಯಕರಾಗಿರುವ ಸನ್ಮಾನ್ಯ ಮಹಾ ಉಪಾಸಕರಾದಂತಹ ನರಸಿಂಹಮೂರ್ತಿಯವರಿಗೂ ನೀವು ಜವಾಬ್ದಾರಿಯನ್ನು ಕೊಡಬೇಕು.